ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬಂದುಬಿಟ್ಟು ಗುರುವಾರ. ಟೈಮ್ ಇವಾಗ 10 ಗಂಟೆ ಆಗೈತಿ. ಇವಾಗಷ್ಟೇ ಸ್ನಾನ ಮುಗಿಸ್ಕೊಂಡು ಬನ್ನಿ. ಪ್ರತಿದಿನ ಏನಾಕೈತೆ ಅಂದ್ರೆ 7:30 ಅಂದ್ರೆ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿಬಿಟ್ಟಿರ್ತೀನಿ. ಬಟ್ ಗುರುವಾರ ಏನು ಮಾಡ್ತೀನಿ, ಸ್ವಲ್ಪ ಲೇಟ್ ಮಾಡ್ತೀನಿ. ಅಂದರೆ ಪಾಪು ಎಲ್ಲ ಮಲಗಿ ಆಮೇಲೆ ಹಸ್ಬೆಂಡ್ ಆಫೀಸಿಗೆ ಹೋಗಿಂದ ನಾನು ಫ್ರೆಶ್ ಆಗಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಗುರುವಾರ ಆಗಿರೋದ್ರಿಂದ ದೇವ್ರ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕಾಗ್ತೈತಿ. ಹಾಗಾಗಿ ಪಾಪು ಮಲಗಿದ ಅಂದ್ರೆ ನಂಗೆ ಸ್ವಲ್ಪ ಟೈಮ್ ಸಿಗ್ತೈತಿ. ಆಮೇಲೆ ಶಾಂತಿ ಇರ್ತೈತಲ್ಲ ಮನೆಯೆಲ್ಲ. ನಂಗೆ ಏನೂ ಟೆನ್ಷನ್ಸ್ ಇರೋಂಗಿಲ್ಲ. ಪಾಪು ಎಚ್ಚರ ಇದ್ದರೆ ಏನಾಗ್ಬಿಡ್ತೈತಿ, ಅವ ಬಿಡೋಂಗಿಲ್ಲ ನಂಗೆ ಫ್ರೀಯಾಗಿ ಪೂಜೆ ಎಲ್ಲ ಮಾಡೋಕ್ಕೆ. ಹಾಗಾಗಿ ಪಾಪು ಮಲಗಿದ್ದ. ಪೂಜೆ ಎಲ್ಲ ಮುಗಿಸಿ ಬಟ್ಟೆ ವಾಶ್ ಮಾಡಿಟ್ಟಿದ್ದೆ. ಅದನ್ನ ಒಣಗಿ ಹಾಕಿ ಗಿಡಕ್ಕೆ ನೀರು ಹಾಕಿರಲಿಲ್ಲ. ಯಾಕಂದ್ರೆ ಒಂದು 3 to 4 ಡೇಸಿಂದ ಸ್ವಲ್ಪ ಸಣ್ಣಗೆ ಮಳೆ ಆಗತ್ತಿತ್ತು. ಹಾಗಾಗಿ ನೀರು ಹಾಕಿರಲಿಲ್ಲ. ಇವತ್ತು ಚೆನ್ನಾಗಿ ಬಿಸಿಲಿತ್ತು, ಒಂದು ಸ್ವಲ್ಪ ನೀರು ಹಾಕೋಣ ಅಂತ ಹೇಳಿ ನೀರು ಹಾಕಿದೆ. ಇದು ಕಿಚನ್ ಒಳಗೆ ಒಂದು ಡೋರ್ ಕೊಟ್ಟಾರ. ಸೊ ಬಾಲ್ಕನಿ ಟೈಪ್, ಬಟ್ ಅಷ್ಟೇನು ಸ್ಪೇಸ್ ಇಲ್ಲ, ಸ್ವಲ್ಪ ಸ್ಪೇಸ್ ಐತಿ. ಅದರೊಳಗೆ ಸ್ವಲ್ಪ ಗಿಡಗಳೆಲ್ಲ ಇಟ್ಕೊಂಡೀನಿ. ಇವತ್ತು ನನ್ನ ಹಸ್ಬೆಂಡ್ ಪೂರ್ತಿ ದಿನ ಉಪವಾಸ ಇರ್ತಾರೆ. ಗುರುವಾರ ನೈಟ್ ಒಂದು ಹೊತ್ತು ಅಷ್ಟೇ ಊಟ ಮಾಡ್ತಾರೆ. ಬಟ್ ನಾನು ಫೀಡ್ ಮಾಡೋದ್ರಿಂದ ಉಪವಾಸ ಎಲ್ಲ ಮಾಡೋಂಗಿಲ್ಲ. ಇವಾಗ ಒಬ್ಬಳೇ ಇರೋದಕ್ಕೆ ಏನು ಮಾಡ್ಕೊಳ್ಳಿ ಅಂದ್ಕೊಂಡು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡು ತಿನ್ನತ್ತಿದ್ನಿ. ಬೆಳಗ್ಗೆ ಎದ್ದಾಗಿಂದ ಅಂದರೆ 6 ಗಂಟೆಯಿಂದ ಹಿಡಿದು ಇವಾಗ ಟೈಮ್ 11 ಆಯ್ತು. ನನ್ನ ಪೂಜೆ ಎಲ್ಲ ಮುಗಿಸೋ ಅಷ್ಟರೊಳಗೆ ಇಲ್ಲಿವರೆಗೂ ಫುಲ್ ಅಂದ್ರೆ ಹೆಂಗಿರ್ತೈತೆ ಅಂದ್ರೆ ಹೆಕ್ಟಿಕ್ ಆಗಿರ್ತೈತಿ. ಪಾಪು ಆಮೇಲೆ ಹಸ್ಬೆಂಡ್ ಆಫೀಸಿಗೆ ಹೋಗೋದು, ಮನೆ ಕೆಲಸ. ಸೊ ಇವಾಗ ನನ್ನ ಟೈಮ್ ಅಂತ ಹೇಳ್ಬೋದು, ಮೀ ಟೈಮ್. ಸ್ವಲ್ಪ ಟಿ ವಿ ನೋಡ್ಕೊಂತ ಆರಾಮ್ಸೆ ಟಿಫನ್ ತಿನ್ನತ್ತಿದ್ನಿ. ಸೊ ನಾನು ಟಿಫನ್ ಮುಗಿಸೋ ಅಷ್ಟರೊಳಗೆ ನನ್ನ ಪಾಪು ಎದ್ದು ಬಿಡ್ತಾನೆ. ಅವನ ಜೊತೆನ ಟೈಮ್ ಹೋಗಿಬಿಡ್ತೈತಿ. ಸೊ ಇವತ್ತಿನ ಮಿನಿ ಲಾಗ್ ಇಷ್ಟೇನೆ ಸ್ನೇಹಿತರೆ. ಸಿಗೋಣ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.